ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಾಸಿಕ್ಗೆ ಹೋಗಿದ್ವಿ. ನಾಸಿಕಲ್ಲಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನೋಡೋಕ್ಕೆ ಹೋಗಿದ್ವಿ. ಸೊ ನಾಸಿಕಲ್ಲಿರೋ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಇತಿಹಾಸ ಏನು, ಅಲ್ಲಿ ಏನೆಲ್ಲ ವಿಶೇಷತೆ ಮತ್ತು ಯಾವೆಲ್ಲ ಜ್ಯೋತಿರ್ಲಿಂಗ ಇದ್ದಾವೆ ಅಂತ, ಏನು ವಿಶೇಷತೆ ಅಂತ ನೋಡೋಣ ಬನ್ನಿ ಗೈಸ್. ಫಸ್ಟ್ ಆಫ್ ಆಲ್, ತ್ರಯಂಬಕೇಶ್ವರ ದೇವಾಲಯ ಎಲ್ಲಿ ಬರುತ್ತೆ ಅಂದ್ರೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ ಪಟ್ಟಣ ಐತಿ. ಸೊ ಹಾಗಾಗಿ ತ್ರಯಂಬಕೇಶ್ವರ ಅಂತಾರೆ. ಸೊ ಇದು ಅತ್ಯಂತ ಪವಿತ್ರ ಜ್ಯೋತಿರ್ಲಿಂಗ ಕ್ಷೇತ್ರವಾಗೈತಿ. ಸೊ ಇನ್ನೊಂದು ಏನು ಅಂದ್ರೆ, ಇದು ಭಾರತದಲ್ಲಿ 12 ಜ್ಯೋತಿರ್ಲಿಂಗದ ಇದು ಒಂದು. ಮತ್ತು ಆಮೇಲೆ ಇದರಲ್ಲಿ ಪವಿತ್ರ ಗೋದಾವರಿ ನದಿ ಕೂಡ ಇಲ್ಲೇ ಉದ್ಭವ ಆಗೈತಿ. ಸೊ ಅದು ಅತ್ಯಂತ ಪವಿತ್ರವಾದ ಕ್ಷೇತ್ರ ಆಗೈತಿ ರೈಸ್. ಇದರ ಇತಿಹಾಸ ನೋಡೋಣ ಬನ್ನಿ. ಸೊ ಏನಂತ ಅಂದರೆ, ಈ ಶಿವ ಪುರಾಣದ ಪ್ರಕಾರ ಈ ಭಸ್ಮಾಸುರ ಇರ್ತಾನಲ್ವ, ಈ ಭಸ್ಮಾಸುರನಿಂದ ದೇವತೆಗಳು ಭಯ ಪಟ್ಬಿಟ್ಟಿರ್ತಾರೆ. ಅದಕ್ಕೆ ಅಷ್ಟೆಲ್ಲ ಇದು ಮಾಡಿರ್ತಾನೆ. ಸೊ ಅದಕ್ಕೆ ಇವ್ರು ಭಯ ಪಟ್ಟಿರೋ ಕಾರಣ ಪ್ರಕಾರ ಲಂಕೇಶ್ವರ ರಾವಣನ ಈ ಲಂಕೇಶ್ವರ ಇರ್ತಾನಲ್ಲ, ರಾವಣನ ಸಹಾಯಕ್ಕೆ ಹೋಗಿರ್ತಾರೆ. ನಂತರ ಈ ಶಿವನು ಅವನಿಗೆ ಕಾಣಿಸ್ಕೊಂಡು ಆ ರಾಕ್ಷಸರಿಂದ ಲೋಕಗಳನ್ನೆಲ್ಲ ರಕ್ಷಿಸಲು ಈ ಜ್ಯೋತಿರ್ಲಿಂಗ ರೂಪದಾಗ ಆ ತ್ರಯಂಬಕೇಶ್ವರರ ಊರಿರತ್ತಲ್ವ, ಆ ಕ್ಷೇತ್ರದಲ್ಲಿ ಬಂದು ಶಿವ ಪ್ರತ್ಯಕ್ಷನಾಗ್ತಾನೆ. ಸೊ ಇಲ್ಲಿಯ ತ್ರಯಂಬಕೇಶ್ವರ ಹೆಸರಿನಲ್ಲಿ ತ್ರಯಂಬಕ ಅಂದರೆ 3 ನೇತ್ರಗಳುಳ್ಳವನು, ಅಂದರೆ ಭಕ್ತರಿಗೆ ಜ್ಞಾನ, ಕರ್ಮ, ಭಕ್ತಿ ಎಂಬ 3 ಮಾರ್ಗಗಳಲ್ಲಿ ಮೋಕ್ಷ ನೀಡುವವನಂತೆ ಶಿವನ ತ್ರಿಪುಟ ಶಕ್ತಿಯನ್ನು ಇದು ಸೂಚಿಸ್ತೈತಿ. ಸೊ ಈ ಸ್ಥಳ ಗೌತಮ ಋಷಿಯ ತಪಸ್ಸಿಗೆ ತುಂಬ ಪ್ರಸಿದ್ಧವಾಗೈತಿ ರೈಸ್. ಸೊ ಅದಕ್ಕೆ ಅವ್ರ ತಪಸ್ಸೇನು ಮಾಡಿರ್ತಾರಲ್ಲ, ಅವ್ರ ತಪಸ್ಸಿಗೆ ಶಿವ ಫುಲ್ ತೃಪ್ತಿ ಆಗಿಬಿಡ್ತಾನೆ, ತುಂಬ ಖುಷಿ ಆಗಿಬಿಡ್ತಾನೆ. ಸೊ ಆ ತಪಸ್ಸಿನ ಸಲುವಾಗಿ ಅವರು ಆ ಗಂಗೆಯನ್ನು ಈ ಭೂಮಿ ತರಲು ಇಷ್ಟಪಡ್ತಾರೆ. ಸೊ ಆ ಗಂಗೆನ ಭೂಮಿಗೆ ಯಾವ ರೀತಿಯಾಗಿ ತೊಗೊಂಬಂದಾರಂತಂದ್ರೆ, ಈ ಗೋದಾವರಿ ನದಿ ಜನಿಸ್ತೈತಲ್ವ, ಆ ರೀತಿಯಾಗಿ ಗಂಗೆಯನ್ನು ಭೂಮಿ ತೊಗೊಂಬಂದಿರ್ತಾರೆ. ಆಮೇಲೆ ಈ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಏನು ವಿಶೇಷತೆ ಐತಿ ಅಂತ ನೋಡೋಣ ಬನ್ನಿ. ಈ ತ್ರಯಂಬಕೇಶ್ವರದ ದೇವಾಲಯದ ಏನು ವಿಶಿಷ್ಟ ಅಂದರೆ ತ್ರಿಮೂರ್ತಿ ಲಿಂಗ. ಅಂದ್ರೆ ಇಲ್ಲಿ ಲಿಂಗದಲ್ಲಿ ಶಿವನೊಂದಿಗೆ ಬ್ರಹ್ಮ, ವಿಷ್ಣು, ದೇವರುಗಳು ಸಹ ಅದೇ ರೂಪದಲ್ಲಿ ಇರ್ತಾವೆ. ಸೊ ಹಾಗಾಗಿ ಇದು ತ್ರಿಮೂರ್ತಿ ಲಿಂಗ ಅಂತ ಕರೀತಾರೆ. ಇಲ್ಲಿ ಇತರ ಜ್ಯೋತಿರ್ಲಿಂಗಗಳಿಗಿಂತ ಇದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಆಮೇಲೆ ಈ ಶಿವಲಿಂಗ ನೈಸರ್ಗಿಕವಾಗಿ ಉಂಟಾಗಿದ್ದ, ಅಂದರೆ ನ್ಯಾಚುರಲಾಗಿ ತಾನೇ ಆಗಿದ್ದು. ಈ ಶಿವಲಿಂಗಕ್ಕೆ ತೊದಲು ಅಥವಾ ಅದು ಎಣ್ಣೆ ಅಂತಾರೆ, ಅದು ಜಾಸ್ತಿ ಹಾಕಿದಾಗ ಆ ಶಿವಲಿಂಗ ಏನಿರುತ್ತಲ್ವ ರೈಸ್ ಕರಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ಜಾಸ್ತಿ ಹಾಕೋದಿಲ್ಲ ಅಲ್ಲಿ. ಆಮೇಲೆ ಈ ಗೋದಾವರಿ ನದಿ ಮೂಲ ಹೆಂಗೆ ಬರುತ್ತೆ ಅಂತಂದ್ರೆ, ಇದು ದೇವಾಲಯದ ಹತ್ತಿರದ ಬೆಟ್ಟ ಐತಿ. ಸೊ ಆ ಬೆಟ್ಟದ ಮೇಲಿಂದ ಪವಿತ್ರವಾದ ಗೋದಾವರಿ ನದಿ ಹರಿದು ಬರುತ್ತೆ. ಸೊ ಇದನ್ನು ದಕ್ಷಿಣ ಗಂಗೆ ಅಂತ ಕೂಡ ಭಕ್ತರು ಪೂಜಿಸ್ತಾರೆ. ಆಮೇಲೆ ಇನ್ನೊಂದು ಏನಂತ ಅಂದ್ರೆ, ಈ ಕುಂಭಮೇಳ ಕ್ಷೇತ್ರ. ಸೊ ಕುಂಭಮೇಳ ಕ್ಷೇತ್ರ ಅಂತ ಅಂದರೆ ತ್ರಯಂಬಕೇಶ್ವರದಲ್ಲಿ ನಾಸಿಕ್ನ ಕುಂಭಮೇಳ ಪ್ರಮುಖ ಸ್ಥಳದಲ್ಲಿ ಇದು ಒಂದಾಗೈತಿ. ಇಲ್ಲಿ ಕುಂಭಮೇಳ ಎಷ್ಟು ವರ್ಷಕ್ಕೊಮ್ಮೆ ಆಗ್ತಿತ್ತು ಅಂದ್ರೆ 12 ವರ್ಷಕ್ಕೊಮ್ಮೆ ಬರುತ್ತೆ. ಸೊ ಆಮೇಲೆ ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ತುಂಬ ಚೆನ್ನಾಗಿರೋ ಪೂಜೆ ಆಗುತ್ತೆ. ಸೊ ನೋಡ್ಬೋದು, ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ಸೊ ನಾವು ನಾರ್ಮಲ್ ಡೇಸಲ್ಲೇ ಹೋಗಿದ್ವಿ. ಸೊ ಅಂದರೂ ಕೂಡ ತುಂಬ ರಶ್ ಇತ್ತು. ಗುಡಿ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಹಳೆಯ ಕಾಲದ್ದು ಅನಿಸುತ್ತೆ, ತುಂಬ ಚೆನ್ನಾಗಿತ್ತು. ಸೊ ನೋಡ್ಬೋದು ನೀವು ಕೂಡ, ಫುಲ್ ಕಲ್ಲಿಂದ ಏನು ಈ ಥರ ಪೇಂಟ್ ಹಚ್ಚಿ ಏನು ಮಾಡಿಲ್ಲ, ಬಟ್ ಎಲ್ಲ ಚೆನ್ನಾಗಿದೆ. ಒಂಥರ ತಿರುಪತಿ ಹೋಗಿರ್ತೀವಲ್ವ, ಆ ರೀತಿಯಾಗಿಯೇ ಕ್ಯೂ ಇದೆ, ಎಲ್ಲ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಕೂಡ. ಸೊ ನಾವು ಅಲ್ಲಿ ಹೋಗಿ ದರ್ಶನ ಪಡೆದು ಬಂದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವಾಗಲೇ ಹೋಗಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಸೊ